ಮೆಟ್ರೋ ದರ ಏರಿಕೆ ಮಾಡಿದ ಬೆನ್ನಲ್ಲೇ ಈಗ ಜಿಬಿಎ ಮತ್ತೊಂದು ಶಾಕ್ ಕೊಟ್ಟಿದೆ. ಈ ಹಿಂದೆ ಮೆಟ್ರೋ ದರ ಏರಿಕೆಯಾಗಿತ್ತು, ಅದಾದ ನಂತರ ಅದನ್ನು ತಡೆ ಹಿಡಿಯಲಾಯಿತು. ಈ ಬೆನ್ನಲ್ಲೇ ಈಗ ಜಿಬಿಎ ಮತ್ತೊಂದು ಶಾಕ್ ಕೊಟ್ಟಿದೆ. ಬೆಂಗಳೂರಿನ ಜನರ ಮೇಲೆ ಮತ್ತೊಂದು ಬೆಲೆ ಏರಿಕೆಯ ಬರೆಯನ್ನು ಎಳೆದಿದೆ. ಮತ್ತೊಂದು ಬೆಲೆ ಏರಿಕೆಯ ಬರೆ ಎಳೆದಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಶುಲ್ಕದ ಹೊರೆ ಹೊರಿಸಿದ್ದಾರೆ. ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋದಕ್ಕೆ ಶುಲ್ಕ ನೀತಿ ಜಾರಿ ಮಾಡೋದಕ್ಕೆ ಜಿಬಿಎ ಮುಂದಾಗ್ತಾ ಇದೆ. ರಸ್ತೆ ಅಥವಾ ಹೊರಗಡೆ ಏನಾದರೂ ಗಾಡಿ ನಿಲ್ಲಿಸಿದ್ರೆ ಅದಕ್ಕೂ ಕೂಡ ಶುಲ್ಕ ಕಟ್ಟಬೇಕು. ಮನೆ ಕಾಂಪೌಂಡ್ ಹೊರತಾಗಿ ವಾಹನಗಳನ್ನು ನಿಲ್ಲಿಸಿದ್ರೆ ಅದಕ್ಕೆ ದುಡ್ಡು ಕಟ್ಟಬೇಕು. ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋದಕ್ಕೆ ಈ ನಿಯಮ ತರಲಾಗ್ತಾ ಇದೆ. ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣಕ್ಕೂ ಕೂಡ ಬ್ರೇಕ್ ಹಾಕಲಾಗುತ್ತೆ. ಒಂದು ವೇಳೆ ನಿರ್ಮಾಣ ಏನಾದರೂ ರೂಲ್ಸ್ಗಳನ್ನು ಏನಾದರೂ ಬ್ರೇಕ್ ಮಾಡಿದ್ರೆ ಆಗ ಮನೆ ಏನಾದರೂ ಕಟ್ತಾ ಇದ್ದರೆ ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕಾಗತ್ತೆ. ಹೀಗಾಗಿ ಈಗ ಮೆಟ್ರೋ ಬೆನ್ನಲ್ಲೇ, ಅಂದರೆ ಮೆಟ್ರೋದ ದರ ಏನು ಏರಿಕೆಯಾಗಿತ್ತು ಅದರ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಕೊಡೋದಕ್ಕೆ ಅಂತ ಜಿಬಿಎ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಅನೇಕರು ಮೆಟ್ರೋ ನಿಲ್ದಾಣಗಳು ಎಲ್ಲಿದ್ದಾವೆ ಅಲ್ಲಲ್ಲಿ ತಮ್ಮ ಬೈಕ್ಗಳನ್ನು ನಿಲ್ಲಿಸಿ ಕೆಲಸಗಳಿಗೆ ಹೋಗ್ತಾರೆ. ವಾಪಸ್ ಬಂದು ಬೈಕ್ ತಗೊಂಡು ಅಲ್ಲಿಂದ ಮನೆಗೆ ಹೋಗ್ತಾರೆ. ಆದರೆ ಈಗ ಮಾಡೋದ್ರಿಂದ ಈಗ ಯಾರ್ಯಾರು ಬೈಕ್ ನಿಲ್ಲಿಸಿ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು ಎಲ್ಲರೂ ಕೂಡ ಈಗ ಸಂಕಷ್ಟಕ್ಕೆ ಒಳಗಾಗಲಿದ್ದಾರೆ. ಮಹಾನಗರ ಪಾಲಿಕೆ ಏನಿದೆ ಇವರು ಮಾಡೋದೆಲ್ಲ ಇಂಥ ಕೆಲಸಗಳೇ. ವೈಟ್ ಟಾಪಿಂಗ್ ಅಂತಾರೆ, ಅದಕ್ಕೆ ಅರ್ಧ ಆಗಿದೆ, ಎಲ್ಲ ಆಗಿದೆ. ಆದ್ರೂ ಈಗ ಪೇ ಆ್ಯಂಡ್ ಪಾರ್ಕಿಂಗು ಇದೊಂದು ಸುಸಜ್ಜಿತವಾದ ಕ್ಷೇತ್ರ. ಇದು ಮಲ್ಲೇಶ್ವರ ಹೇಳಿ ಕೇಳಿ ಜಯನಗರ ಮಲ್ಲೇಶ್ವರ ಭಾಳ ಓಲ್ಡೆಸ್ಟ್ ಲೇಔಟು. ಇಂಥ ಒಂದು ಸಮೃದ್ಧವಾದಂಥ ಶಾಂತಿಯಾಗಿರುವಂಥ ಇದರಲ್ಲಿ ಬಂದ್ಬಿಟ್ಟು ನೀನು ಪೇ ಆ್ಯಂಡ್ ಪಾರ್ಕಿಂಗ್ ಮಾಡಿ ಯಾವನಿಗೋ ಕೊಟ್ಟು ಅವನು ಬೇರೆ 4 ಜನಕ್ಕೆ ಹೊಡೆದು ಇಂಥ ಕೆಲಸ ಮಾಡ್ತಾರೆ ಈ BBMP ಅವರು. ಅವ್ರು ದಯವಿಟ್ಟು ನೀವು ಹೇಳಬೇಕು ನಿಮ್ಮ ವಾಹಿನಿ ಮೂಲಕ, ಪೇ ಆ್ಯಂಡ್ ಪಾರ್ಕಿಂಗು ಮಲ್ಲೇಶ್ವರಾಗೆ ನೆಸೆಸಿಟಿ ಇಲ್ಲ. ನಾಗರಿಕ ಬಾಂಧವರು ಶಾಂತಿಯಾಗಿ ಬದುಕಿದ್ದಾರೆ, ತೊಂದರೆ ಕೊಡಬೇಡಿ ಅಂತ ಹೇಳಿ ಅಷ್ಟೇ ನನ್ನ ಮಾತು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಇವರು ಮಾಡೋದೆಲ್ಲ ಇಂಥ ಕೆಲಸಗಳೇ. ವೈಟ್ ಟಾಪಿಂಗ್ ಅಂತಾರೆ, ಅದಕ್ಕೆ ಅರ್ಧ ಆಗಿದೆ, ಎಲ್ಲ ಆಗಿದೆ. ಆದ್ರೂ ಈಗ ಪೇ ಆ್ಯಂಡ್ ಪಾರ್ಕಿಂಗು ಇದೊಂದು ಸುಸಜ್ಜಿತವಾದ ಕ್ಷೇತ್ರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ವಾಕ್ಥ್ರೂ ನಡೆಸಿದ್ದಾರೆ ನೋಡಿ. ನೀವು ವಾಹನಗಳನ್ನು ನಿಲುಗಡೆ ಮಾಡಿದ್ರೆ ದಂಡ ಕಟ್ಟಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇಷ್ಟು ದಿನ ಸಂಚಾರಿ ಪೊಲೀಸರು ಅಂದರೆ ಟ್ರಾಫಿಕ್ ಪೊಲೀಸರು ಏನು ನಿಮಗೆ ನೋ ಪಾರ್ಕಿಂಗ್ ಏರಿಯಾಗಳಲ್ಲಿ ಫೈನ್ಗಳನ್ನು ಹಾಕ್ತಿದ್ರು. ಈಗ ಸಹಜವಾಗಿ ರಸ್ತೆಯ ಬದಿಗಳಲ್ಲಿ, ಮನೆಯ ಫುಟ್ಪಾತ್ಗಳಲ್ಲಿ, ಅಂದರೆ ಮನೆಯ ಒಳಗಡೆಯಿಂದ ಮನೆ ಹೊರಗಡೆ ಜಾಗದಲ್ಲಿ ಎಲ್ಲೇ ನಿಲ್ಲಿಸಿದ್ರು ಕೂಡ ಜಿಬಿಎ ಕೂಡ ದಂಡ ಹಾಕುವಂಥ ಪ್ರಕ್ರಿಯೆಗೆ ಮುಂದಾಗ್ತಾ ಇದೆ. ಅಂದಾಗೆ ನಾನು ಇವಾಗ ಮಲ್ಲೇಶ್ವರಂನಲ್ಲಿದ್ದೀನಿ. ಮಲ್ಲೇಶ್ವರಂನ 16ನೇ ಕ್ರಾಸ್ನಲ್ಲಿದ್ದೀನಿ. ಈಗ ನಾವು ನೋಡ್ಬೋದು ಮನೆಯ ಹಾಗೇನೆ ಒಂದು ವಾಣಿಜ್ಯ ಕಟ್ಟಡಗಳೇನಿರ್ತವೆ ಅದರ ಕಂಪೌಂಡ್ಗೆ ತಾಗದಂಥ ನಾವು ವೆಹಿಕಲ್ಗಳನ್ನು ಎಲ್ಲೂ ಕೂಡ ಪಾರ್ಕ್ ಮಾಡೋ ಹಾಗಿಲ್ಲ. ಈಗ ಏನಾದರೂ ಇದೇ ರೀತಿಯಲ್ಲಿ ಪಾರ್ಕ್ಗಳನ್ನು ಮಾಡಿದರೆ, ವೆಹಿಕಲ್ಗಳನ್ನು ಪಾರ್ಕ್ ಮಾಡಿದರೆ, ಕಾರ್ ಅಥವಾ ಬೈಕ್ಗಳನ್ನು ಪಾರ್ಕ್ ಮಾಡಿದರೆ ಜಿಬಿಎ ಅಧಿಕಾರಿಗಳು ಬಂದು ದಂಡವನ್ನು ಹಾಕ್ತಾ ಇರುತ್ತೆ. ಅಂದರೆ ಈಗ ಜಿಬಿಎ ಬೈಲಾದಲ್ಲಿ ಹೊಸ ಬದಲಾವಣೆಗಳನ್ನು ಮಾಡ್ತಾ ಇರುವಂಥದ್ದು ಪೇ ಆ್ಯಂಡ್ ಪಾರ್ಕಿಂಗ್ ರೂಲ್ಸನ್ನು ಜಾರಿಗೆ ತರ್ತಾ ಇದೆ. ಯಾಕೆಂದರೆ ಈ ಒಂದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅದರಲ್ಲೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡೋ ಸಂದರ್ಭದಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಆಗುವಂಥದ್ದು. ಅದರಲ್ಲೂ ಕೂಡ ರಸ್ತೆಯ ಫುಟ್ಪಾತ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ ಏನು ವೆಹಿಕಲ್ಗಳನ್ನು ಪಾರ್ಕ್ ಮಾಡ್ತಾರೆ ಅದರಿಂದ ಟ್ರಾಫಿಕ್ ಆಗುತ್ತೆ ಅನ್ನುವಂತಹ ಒಂದು ವಾದ ಇರುವಂಥದ್ದು. ಆಗೊಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನಿಯಂತ್ರಣಕ್ಕೋಸ್ಕರ ಪ್ರತ್ಯೇಕವಾದಂತಹ ಪೇ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈಗ ಆರಂಭಿಕವಾಗಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯಲ್ಲಿ ಇದು ಜಾರಿಗೆ ಬರ್ತಾ ಇರುವಂಥದ್ದು. ಇನ್ನು ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಕೂಡ ಕಾರ್ಯರೂಪಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. ಈಗ ಆರಂಭಿಕವಾಗಿ ಮಲ್ಲೇಶ್ವರಂನ 18ನೇ ಕ್ರಾಸ್, 15ನೇ ಕ್ರಾಸ್, 11ನೇ ಕ್ರಾಸ್ ಹೀಗೆ ಒಂದು ಹಲವು ಕಡೆಗಳು ಸಂಪಿಗೆ ರಸ್ತೆಯಲ್ಲೂ ಕೂಡ ಈ ಒಂದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ. ಯಾಕೆಂದರೆ ಆರಂಭದಲ್ಲಿ ದಂಡವನ್ನು ಹಾಕುವಂಥದ್ದು ಅಂತಂದರೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ನೋ ಪಾರ್ಕಿಂಗಲ್ಲಿ ಏನು ಫೈನ್ ಹಾಕ್ತಾರೋ ಅದೇ ರೀತಿಯಲ್ಲಿ ಮನೆಯ ಏನು ಫುಟ್ಪಾತ್ಗಳಲ್ಲಿ, ಮನೆಯ ರಸ್ತೆಯಲ್ಲಿ ಅಥವಾ ಮನೆಯ ಫುಟ್ಪಾತ್ಗಳಲ್ಲಿ ಮತ್ತು ಮನೆಯ ಹೊರಗಡೆ ಯಾರ್ಯಾರು ಪಾರ್ಕಿಂಗ್ ಮಾಡಿರ್ತಾರೆ ಅಂತಹ ವೆಹಿಕಲ್ಗಳಿಗೆ ಜಿಬಿಎ ಅಧಿಕಾರಿಗಳು ದಂಡವನ್ನು ಹಾಕ್ತಾರೆ. ಅದರ ಹೊರತಾಗಿ ಪಾರ್ಕಿಂಗ್ಗೆ ಪ್ರತ್ಯೇಕ ಆದಂತಹ ವ್ಯವಸ್ಥೆಯನ್ನು ಕೂಡ ಈಗ ಜಿಬಿಎ ಆಡಳಿತ ವರ್ಗ ಮಾಡಲಿಕ್ಕೆ ಮುಂದಾಗ್ತಾ ಇದೆ. PPP ಮಾದರಿ ಅಡಿಯಲ್ಲಿ ಈಗ
ಪ್ರತ್ಯೇಕವಾದಂತಹ ಒಂದು ಪಾರ್ಕಿಂಗ್ ಅಥವಾ ವಾಹನ ನಿಲುಗಡೆ ಸ್ಥಳವನ್ನು ನಿಗದಿ ಮಾಡುವಂಥದ್ದು. ಅದಕ್ಕೆ ಗಂಟೆಗೆ 15 ರೂಪಾಯಿ ಬೈಕಿಗಾದರೆ, ಹಾಗೆಯೇ ಕಾರಿಗೆ ಒಂದು ರೀತಿಯಲ್ಲಿ ಅದೇ ರೀತಿಯಲ್ಲಿ ದರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮಾಸಿಕ ದರವನ್ನು ಕೂಡ ಈಗಾಗಲೇ 3,000 ರೂಗಳವರೆಗೂ ಕೂಡ ಕಾರ್ಗಳಿಗೆ ನಿಗದಿ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಈಗ GBA ಆಡಳಿತ ವರ್ಗದಿಂದ ಆಗ್ತಾ ಇದೆ. ಒಟ್ಟಾರೆ ಏನಂತಂದರೆ, ನೀವು ಇನ್ನು ಮುಂದೆ ಮನೆಯ ಮುಂದೆ ಕಾರ್ ಅಥವಾ ಬೈಕ್ಗಳನ್ನು ನಿಲ್ಲಿಸುವ ಮುನ್ನೆ ಎಚ್ಚರ ವಹಿಸಿ. ಯಾಕೆಂದರೆ ಒಂದು ರಸ್ತೆ ಬದಿಯಲ್ಲಿ ನೋ ಪಾರ್ಕಿಂಗ್ ಏರಿಯಾದಲ್ಲಿ ಟ್ರಾಫಿಕ್ ಪೊಲೀಸರು ಬಂದರೆ ಮನೆಯ ಮುಂದೆ ಬೇಕಾಬಿಟ್ಟು ಯಾರ್ದೋ ಮನೆಯ ಮುಂದೆ ಅಥವಾ ರಸ್ತೆಯ ಬದಿಯಲ್ಲಿರುವಂತಹ ಮನೆಗಳ ಮುಂದೆ ಪಾರ್ಕ್ ಮಾಡೋಕ್ಕೆ ಹೋದರೆ GBA ಅಧಿಕಾರಿಗಳು ಬಂದು ಫೈನನ್ನು ಹಾಕುತ್ತಾರೆ. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.